ಮಾಜಿ ಡಿಜಿಪಿ ಹೀಗೆ ಮರ್ಡರ್ ಆಗಿರುವಂತದ್ದು ವಿಚಾರ ಇದೆಯಲ್ಲ, ಇದು ಒಂದು ರೀತಿ ಅವರ ಆಪ್ತ ವರ್ಗಕ್ಕೆ ಬಹಳ ದಿಗ್ಭ್ರಮೆ ಹುಟ್ಟಿಸಿರುವಂತದ್ದು ಸಂಗತಿಯೂ ಕೂಡ ಆಗಿದೆ. ಅದರ ಜೊತೆಗೇನೆ ನಾನು ಆಗ್ತಾನೆ ಹೇಳಿದಾಗೆ ಅಗೈನ್ ಅದೇ ಆಪ್ತ ವರ್ಗಕ್ಕೆ ಇದೇನು ಬಹಳ ಶಾಕಿಂಗ್ ಅನ್ನುವಂಥದ್ದು ಕೂಡ ಅಲ್ಲ ಕೆಲವರಿಗೆ ಅಂತ ಕಾಣಿಸುತ್ತೆ. ಯಾಕಂತ ಅಂದ್ರೆ ಬಹಳ ವರ್ಷಗಳಿಂದ ಇದನ್ನೇ ನೋಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಇವ್ರದ್ದಿದೆ ಅನ್ನುವಂಥ ರೀತಿಯಾಗಿ. ಸೊ ಹೀಗೆ ಈ ಥರದೊಂದು ದುರಂತ ಅಂತ್ಯ ಕಂಡಿದ್ದಾರಲ್ಲ. ಬೆಂಗಳೂರಿನಲ್ಲಿ ಓಂ ಪ್ರಕಾಶ್ ಅವರಿಗೆ 2 ಮನೆ ಇದೆ ಅಂತ, ಅಂದ್ರೆ ಫ್ಲಾಟ್ಗಳ ವಿಚಾರ. ಕಾವೇರಿ ಜಂಕ್ಷನ್ ನ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ ಇದೆ, ಇನ್ನೂ ಒಂದು ಫ್ಲಾಟ್ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹಳ ಆಸ್ತಿ ಪಾಸ್ತಿ ಮತ್ತೊಂದು ಇದೆಲ್ಲ ಮಾಡಿದ್ದಾರೆ, ಬಟ್ ಆಸ್ತಿ ಪಾಸ್ತಿ ವಿಚಾರವಾಗಿಯೂ ಗೊಂದಲ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಮ್ಮ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಯಾಗಿದ್ದಂಥವರು ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್ ಕೂಡ SK ಉಮೇಶ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಉಮೇಶ್ ಅವರೇ, ಬಹುಶಃ ಈ ವಿಚಾರ ತಿಳಿದಂಥ ಸಂದರ್ಭದಲ್ಲಿ ನಿಮಗೆ ಒಂದು ರೀತಿ ಶಾಕ್ ಆಗಿರ್ಬೋದು, ಬಟ್ ನೀವು ಬಹಳ ಆಪ್ತ ವರ್ಗದಲ್ಲಿದ್ದವರು, ಹಿಂದೆಯಿಂದನೂ ಕೂಡ ಗೊತ್ತಿರುವಂಥ ಕಾರಣಕ್ಕಾಗಿ ರೀಸನ್ ಕೂಡ ಬಹಳ ಕ್ವಿಕ್ ಆಗಿ ನೀವು ಗ್ರಾಫ್ಟ್ ಮಾಡಿದ್ರಿ ಅಂತ ಕಾಣಿಸುತ್ತೆ. ಹೌದು, ಯಾಕೆಂತಂದ್ರೆ HSR ಲೇಔಟ್ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಇದ್ರ ಬಗ್ಗೆ ಯಾರಾದ್ರೂ ಸಿಕ್ತಾಗ ಏನಾದ್ರು ಇದ್ದಾಗ ಅವ್ರು ಹಂಚ್ಕೊಳ್ಳುವಂತದ್ದು ಇರ್ತಾ ಇತ್ತು. ಅವರ ವೈಯಕ್ತಿಕವಾದಂತಹ ವಿಚಾರಗಳು ಅದು ಇದೇನಾದ್ರು ಆದಾಗ ಮತ್ತೆ ಅವರು, ಯಾಕೆಂದ್ರೆ ಅಲ್ಲಿ ಪೊಲೀಸ್ ಠಾಣೆಗಳಿಗೆ ಮಾತಾಡುವಂತದ್ದು ಇದ್ದೇ ಇರ್ತದೆ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳಿಗೆ. ಮತ್ತೆ ತಕ್ಷಣನೇ ಹಿರಿಯ ಅಧಿಕಾರಿಗಳಂತೇಳಿ ನಮ್ಮ ಪೊಲೀಸ್ ಅಧಿಕಾರಿಗಳು ಹೋಗಿ ಅದನ್ನೆಲ್ಲ ಅಟೆಂಡ್ ಮಾಡಿ ಬರ್ತಕ್ಕಂಥದ್ದು ಇರ್ತದೆ. ಮತ್ತೆ ತೀರಾ ವೈಯಕ್ತಿಕವಾದಂಥವು ಅವ್ರ ಮನೇಲಿ ಇದ್ದಂಥವು ಪೊಲೀಸ್ ಠಾಣೆಗೆ ಬರ್ಲಿಲ್ಲ ಅಂದಾಗ ಅವು ಯಾವುದು ಗೊತ್ತಾಗಲ್ಲ. ಆಮೇಲೆ ಅದ್ರ ಬಗ್ಗೆನೂ ನಮ್ಮ ಅಧಿಕಾರಿಗಳೇನು ತಲೆ ಕೆಡ್ಸ್ಕೊಳಕ್ ಹೋಗುದಿಲ್ಲ. ಯಾಕೆಂದ್ರೆ ನಾವು ಇದ್ದಂತ ಬೆಂಗಳೂರು ನಗರದಲ್ಲಿ ಹಲವಾರು ಪೊಲೀಸ್ ಸೀನಿಯರ್ ಅಧಿಕಾರಿಗಳು ಇದ್ದಂತ ಪೊಲೀಸ್ ಠಾಣೆಗಳನ್ನ ನಾವು ಕೆಲಸ ಮಾಡಿದೀವಿ. ತುಂಬಾ ಆ ತರದ ಏನು ವೈಯಕ್ತಿಕವಾದಂಥವು ಬಹಳ ದೊಡ್ಡ ಕಾರಣಗಳೆಲ್ಲ ಅವ್ರ ಮನೆಗಳಲ್ಲಿ ಬರುವುದು ಅಪರೂಪ. ಅಕಸ್ಮಾತ್ ಅಂತವೇನಾರ ಬಂದ್ರು ಅವರೇ ಅಲ್ಲೇ ಅವರ ವಲಯಗಳಲ್ಲೇನೆ ಮುಕ್ತಾಯ ಮಾಡ್ಕೊಳ್ಳುವಂಥದ್ದು ಇರ್ತದೆ. ಇಲ್ಲ ಇನ್ಯಾರೋ ಮಧ್ಯಸ್ಥಿಕೆ ವಹಿಸೋ, ಇಲ್ಲ ಇನ್ಯಾರಾದ್ರೂ ಆಪ್ತರು ಬಂದು ಅದು ಮುಕ್ತಾಯ ಮಾಡ್ತಾರೆ. ಆದ್ರೆ DGP ಅವರಾಗಿದ್ದು ಇವರು ರಾಜ್ಯ ಕಂಡ ಅತ್ಯಂತ ಎತ್ತರದ ಒಂದು ಸ್ಥಾನದಲ್ಲಿದ್ದು ಬಂದು ಅವ್ರಿಗೆ ಹಣಕಾಸಿನ ತೊಂದರೆ ಇರ್ತದೆ, ಅವ್ರಿಗೆ ವೈಯಕ್ತಿಕವಾದಂತ ಸಮಸ್ಯೆಗಳಿರ್ತವೆ, ಮತ್ತೆ ಮನೆಯಲ್ಲಿ ಈ ತರದ್ದೆಲ್ಲ ಒಂದು ಆಂತರಿಕವಾದಂತಹ ಒಂದು ಕಲಹ ಇರ್ತದೆ ಅಂತ ಅನ್ನುವಂಥದ್ದು ಯಾರೂ ಊಹಿಸಲ್ರು. ಅದು ಈ ವಯಸ್ಸಲ್ಲಿ ರಿಟೈರ್ಡ್ ಆಗಿ ಸುಮಾರು ವರ್ಷಗಳಾಯ್ತು. ಆಮೇಲೆ ಎಲ್ರಿಗೂ ವಯಸ್ಸಾಗಿರ್ತದೆ, ಮಕ್ಕಳುಗಳು ಇವಾಗ ಡ್ರೈವಿಂಗ್ ಸೀಟಲ್ಲಿ ಕೂತಿರ್ತಾರೆ, ಅವ್ರುಗಳು ಎಲ್ಲವನ್ನೂ ನಡ್ಸ್ಕೊಂಡು ಹೋಗ್ಬೇಕಾದಂತ ಜವಾಬ್ದಾರಿ ಅವ್ರ ಕೈ ಕೊಟ್ಟಿರ್ತಾರೆ. ಆ ಕಾರಣಕ್ಕೋಸ್ಕರನೇ ಇವ್ರುಗಳು ಒಂದು ಏನು ಒಂಥರ ಸ್ಟ್ಯಾಟಿಕ್ ಅಲಾರಾಮ್ ಟೈಪ್ ಮನೆಗಳಲ್ಲಿ ಇರಬೇಕಾದಂತ ಸಮಯ ಇದು. ಅಂತದ್ರಲ್ಲಿ ಇನ್ನೂನು ಸಹ ಈ ವೈಯಕ್ತಿಕವಾಗಿ ಆಸ್ತಿ ಪಾಸ್ತಿಗೋಸ್ಕರನೋ ಇನ್ನೇನು ಸಾಲದ ವಿಚಾರ ಅಂತ ಅನ್ಕೊಂಡು ಮಾತಾಡೋದಕ್ಕೋ ಹಣಕಾಸಿನ ವಿಚಾರಕ್ಕನೋ ಒಂದು ಹೊಡೆದಾಡ್ಕೊಂಡು ಈ ತರ ಮಾಡ್ಕೊಂಡು ಕೊಲೆ ಮಾಡ್ಕೊಂಡ್ಬಿಡ್ತಾರೆ ಅಂತಂದ್ರೆ ನನ್ನ ಲೆಕ್ಕದಲ್ಲಿ ಅದು ಡೌಟೇ. ಏನೋ ಮಾನಸಿಕ ಖಿನ್ನತೆ ಇರ್ಬೋದು ಅಂತ ಕಾಣಿಸ್ತದೆ. ಏನಾದ್ರೂ ಇಬ್ರಿಗೂ ಏನಾದ್ರು ಖಿನ್ನತೆ ಇತ್ತಾ, ಇಲ್ಲ ಇವ್ರ ಮಿಸಸ್ಗೆ ಏನಾದ್ರು ಖಿನ್ನತೆ ಇತ್ತಾ ಅಂತ ಅನ್ನುವಂಥದ್ದು ಇದರಲ್ಲಿ ಕಾಣಿಸ್ತಕ್ಕಂಥದ್ದು. ಯಾಕೆಂದ್ರೆ ನಮಗೆ ಓಂ ಪ್ರಕಾಶ್ ಸಾಹೇಬ್ರು ನನ್ನನ್ನ ಒಂದು ಅಲಯನ್ಸ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಆನೇಕಲ್ನಲ್ಲಿ ನನ್ನ ಕರೆದು 2 ಗಂಟೆ ಮಾತಾಡ್ಸಿದ್ರು. ಕೇಸಲ್ಲಿ ಪೂರ್ಣ ಪ್ರಮಾಣದ ಎಲ್ಲಾ ವಿಚಾರವನ್ನ ತಿಳ್ಕೊಂಡಿದ್ರು. 2016ರಲ್ಲಿ ಡಿಸೆಂಬರ್ 22ನೇ ತಾರೀಕು ನನ್ನ ಕರೆದಿದ್ರು. ಅದ್ರದ್ದು ಬಹಳ ದೊಡ್ಡ ವಿಚಾರ, ಸುಮಾರು ಮಟ್ಟದಲ್ಲಿ ಮೇಲ್ಮಟ್ಟದಲ್ಲಿ ರಾಜಕೀಯ ವಲಯಗಳಲ್ಲಿ ಸುಡಿದಾಡ್ತಾ ಇತ್ತು. ಮತ್ತೆ ಬಹಳ ಜನಗಳು ಅದಕ್ಕೆ ಇನ್ವಾಲ್ವ್ ಆಗ್ತಾ ಇರೋ ಕಾರಣಕ್ಕೋಸ್ಕರನೇ ಸಾಹೇಬರು ನನ್ನ ಕರೆದಿದ್ರು. ಎಲ್ಲಾ ಪ್ರತಿ ಪೂರ್ಣವಾದಂತ ಅದು ಸಣ್ಣಾಗಿ ಹುಟ್ಟುತ್ತವಿಂದ ಹಿಡಿದು ಕೊನೆಯವರೆಗೂ ಅವತ್ತಿನವರೆಗೂ ಏನೇನ್ ಕೇಸಸ್ಗಳಿದೆ, ಏನ್ ಕ್ರಿಮಿನಲ್ ಕೇಸ್ಗಳಿದಾವೆ, ಯಾರ್ಯಾರ ಮೇಲೆ ಇದಾವೆ, ಕಾರಣ ಏನು ಅಂತ ಹೇಳಿ ತಿಳ್ಕೊಂಡಿದ್ರು. ಅದನ್ ಬಿಟ್ಟು ನಾವುಗಳು ಅವರಿಂದ ನೇರವಾಗಿ ಯಾವತ್ತೂ SP ಇಲ್ಲ ಕಮಿಷನರ್ ಆಗೋ ಕೆಲಸ ಮಾಡಿರ್ಲಿಲ್ಲ. ಒಂದ್ ವೇಳೆ ಕಮಿಷನರ್ ಆಗಿದ್ದು ಅವ್ರ ಕೆಳಗಡೆ ಕೆಲಸ ಮಾಡಿದ್ರೆ ನಮ್ಗೆ ಒಡನಾಟ ಇರ್ತದೆ. ಅವ್ರ ಮೇಲಕ್ಕೆ DGಗಳು ಹೋದಾಗ ನಾವು ಹೋಗಿ ಅವ್ರಿಗೆ ಮಾತಾಡುವಂತದ್ದು, ಮತ್ತೆ ಅವ್ರಿಗೆ ಭೇಟಿ ಮಾಡ್ತಕ್ಕಂಥದ್ದ ನಾವು ಕೆಲವಷ್ಟು ಸಮಯ ಇಟ್ಕೋತೀವಿ. ಅವ್ರನ್ನ ಕರ್ಟಸಿ ಈಗ ಒಂದು ಹೋಗಿ ವಿಸಿಟ್ ಮಾಡುವಂತದ್ದೆಲ್ಲ ಮಾಡ್ತಾ ಇರ್ತೀವಿ. ಆದ್ರೆ ಇವರು ನಮ್ಗೆ ನೇರವಾಗಿ DG ಆಗಿ ಇದ್ದುದರಿಂದ ನಮ್ಗೆ ಅವತ್ತು ಅವಕಾಶ ಸಿಕ್ಕಿತ್ತು, ಮಾತಾಡ್ಕೊಂಡು ಬಂದಿದ್ದೆ. ಅದರಿಂದ ಇದೊಂಥರ ಎಂಟೈರ್ ವಲಯಕ್ಕೆ ಶಾಕ್ ಆಗಿದೆ ನಿಜವಾಗ್ಲೂ. ಈ ತರದ ಆಗ್ಬಾರ್ದಲ್ವಾ? ಹೌದು ಸರ್, ಹೌದು. ಆಮೇಲೆ ಅವರು ಸರ್ವಿಸ್ ಅಲ್ಲಿ ಇದ್ದಾಗ ಈ ತರದ ಎಷ್ಟು ಕೇಸ್ಗಳು ಅವ್ರು ನಿಭಾಯಿಸಿರ್ತಾರೋ ನೋಡ್ತಿರ್ತಾರೋ, ಅದೇ ತರದ ಕೇಸಿಗೆ ಇವ್ರು ಎಕ್ಸಾಂಪಲ್ ಆಗ್ಬಿಟ್ರಲ್ಲ ಅನ್ನೋದು ಬೇಸರ. ಹೌದು ಮಾಲ್ತೀಶ್, ನೋಡಿ ಯಾವಾಗೂ ಅಷ್ಟೇನೆ ಈ ಮಟ್ಟದ ಅತ್ಯಂತ ಎಚ್ಚರಿಕೆ ಬೆಳೆದಂತ ಒಂದು ಪೊಲೀಸ್ ಅಧಿಕಾರಿಗಳ ಮನೆಗಳಲ್ಲಿ ಹಿಂಗ್ ಆಗ್ತಿದೆ ಅಂದಾಗ ಇವೆಲ್ಲ ಎಕ್ಸಾಂಪಲ್ ಸೆಟ್ ಆಗ್ಬಿಡ್ತೇವೆ ರಾಜ್ಯಗಳಲ್ಲಿ. ಆ ಕಾರಣಕ್ಕೋಸ್ಕರನೇ ಇಂಥವು ಯಾವ ಕಾರಣಕ್ಕೂ ಆಗ್ಬಾರ್ದು. ಮತ್ತೆ ಈ ತರದವು ನಿಜವಾಗ್ಲೂ ಪೊಲೀಸ್ ವಲಯದಲ್ಲಾದ್ರೂ ಇದು ಬಹಳ ಅತ್ಯಂತ
ಒಂಥರ ಬಹಳ ಕರೆಂಟ್ ತರ ಇದು ಇಡೀ ರಾಜ್ಯ ಸುತ್ಕೊಂಡ್ಬಿಡ್ತದೆ. ಅಯ್ಯೋ ಇವ್ರ ಮನೇಲಿ ಹಿಂಗೆ ನೋಡು, ಎಲ್ಲಾರ ಮನೇಲೂ ದೋಸೆ ತೂತು ಹಿಂಗೆ ಕೊಲೆ ಮಾಡಿದ್ರು, ಇನ್ನೇನಿದೆ ಬಿಡು ಅನ್ನುವಂಥದ್ದು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಕೊಳ್ಳುವ ತರ ಆಗಬಾರ್ದಾಗಿತ್ತು ಖಂಡಿತವಾಗ್ಲೂ. ಆದ್ರೆ ಇದು ನಿಜವಾಗ್ಲೂ ಶಾಕ್ ಆಗಿದೆ ಮಾಲ್ತೀಸ್, ಖಂಡಿತವಾಗ್ಲೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಉಮೇಶ್ ಸರ್, ಟಿವಿ ನೈನ್ ಜೊತೆ ಮಾತನಾಡಿದ್ದಕ್ಕಾಗಿ. ಅವರು ಉಮೇಶ್ ಅವ್ರು ಹೇಳ್ದಂಗೆ ಒಂದು ಮಾತಂತೂ, ಇದು ಬಹುಶಃ ಇಂಥ ಟೈಮಲ್ಲಿ ಹೀಗಾಗುತ್ತೆ, ಇವ್ರಿಗೇನೋ ಖಿನ್ನತೆ ಇತ್ತು, ಅದ್ರ ಕಡೆಗೆ ಇವ್ರು ಗಮನ ಕೊಡಬೇಕಿತ್ತು. ಬಹುಶಃ ನೋಡಿದಂಥ ಸಂದರ್ಭದಲ್ಲಿ ಹಾಗೆ ಅನಿಸುತ್ತೆ, ಇದೀ ಕಾರಣಕ್ಕಾಗಿಯೇ ಈಗ ಸಮಸ್ಯೆ ಇಲ್ಲಿ ತನಕ ಮುಂದುವರ್ಸ್ಕೊಂಡು ಬಂತು ಅಂತ.